ನಮಸ್ಕಾರ ಅಂತ ಹೇಳಿ ಮೇಡಮ್. ಇಲ್ಲಿ ಜಾತ್ರಾ ಸಮಿತಿಯಲ್ಲಿ 9 ದಿನ ನಡೀತಾ ಇದೆ. ಅಲ್ಲಿ ತವ್ರ ಮನೆಯಿಂದ ಗಂಡನ ಮನೆ ಕರ್ಕೊ ಬರ್ತಾರೆ ರಥಬೀದಿಯಿಂದ. ಇಲ್ಲಿ ಬರುವಂತ ಭಕ್ತಾದಿಗಳೆಲ್ಲ ತುಂಬಾ ಸಾವಧಾನದಿಂದ ಲೈನಲ್ಲಿ ಇಟ್ಕೊಂಡು ಶ್ರದ್ಧೆ ಭಕ್ತಿಯಿಂದ ಬಂದು ಓಡಾಡ್ತಾರೆ. ಬಂದ್ ಪ್ರಸಾದ ತಗೋತಾರೆ, ಉಡಿ ತುಂಬುತ್ತಾರೆ, ತುಲಾಭಾರ ಮಾಡ್ಸೋರು ತುಲಾಭಾರ ಮಾಡ್ತಾರೆ, ಆಮೇಲೆ ಬೇವು ಪೂಜೆ ಮಾಡೋರು ಬೇವು ಪೂಜೆ ಮಾಡ್ತಾರೆ, ಆಮೇಲೆ ಉಡಿ ತುಂಬೋರು ಉಡಿ ತುಂಬ್ತಾರೆ ಮೇಡಮ್. ಮತ್ತೆ ನನಗೆ ಇಲ್ಲಿ ಹುಟ್ಟು ಬೆಳೆದಿರೋದ್ರಿಂದ ಮಾರಿಕಮ್ಮನ ಆಶೀರ್ವಾದ ತುಂಬಾ ಅಂದ್ರೆ ತುಂಬಾ ಇದೆ ನನಗೆ. ಅಂದ್ರೆ ಇಲ್ಲಿ ಒಂದು ಸನ್ನಿಧಿಯಲ್ಲಿ ನಾನು 10 ವರ್ಷ ಆಯ್ತು ಈಗ ಕೆಲಸ ಮಾಡ್ತಾ ಇದ್ರಲ್ಲಿ. ತುಂಬಾ ಖುಷಿ ಕೊಡುತ್ತೆ ನನಗೆ ಈ ಸನ್ನಿಧಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂದ್ರೆ. ಬರ ಭಕ್ತಾದಿಗಳೆಲ್ಲ ಇಡೀ ಕರ್ನಾಟಕದಿಂದ ಬರ್ತಾರೆ, ಮೂಲೆ ಮೂಲೆಯಿಂದ ಬರ್ತಾರೆ. ಬಂದ್ಬಿಟ್ಟು ಇಲ್ಲಿ ರೂಮ್ ಮಾಡ್ಕೊಂಡು ಉಳ್ಕೊಂಡು ಅವರು ಶ್ರದ್ಧೆಯಿಂದ ಬಂದು ಸ್ನಾನ ಮಾಡ್ಕೊಂಡು ಬೆಳಗಿನ ಜಾವ 4 ಗಂಟೆಗೆ ಬಂದು ಲೈಲನ್ ಬಂದು ಹಣಕಾಯಿ ಮಾಡಿಸ್ಕೊಂಡು ಉಡಿ ತುಂಬಿ ಜನರಿಗೆಲ್ಲ ಮತ್ತೆ ಊಟದ ವ್ಯವಸ್ಥೆ ಇರುತ್ತೆ. ಊಟದ ವ್ಯವಸ್ಥೆ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಏನಿಲ್ಲ ಅಂದ್ರೆ ಒಂದ್ ದಿನಕ್ಕೆ ವೀರಶೈವ ಕಲ್ಯಾಣಪುರದಲ್ಲಿ 10,000 ಜನ ಸೇರುತ್ತೆ. ಇಲ್ಲೂ ಏನಿಲ್ಲ ಅಂದ್ರೆ ಒಂದ್ 10,000 ಜನ ಸೇರುತ್ತೆ ಮೇಡಮ್ ದಿನಕ್ಕೆ. ಏನಿಲ್ಲ ಅಂದ್ರೂ ನೋಡ್ಲಿಕ್ಕೆ ಖುಷಿ ಆಗತ್ತೆ. ನಾಳೆ ಕೊನೆ ದಿನ ಆಗಿದೆ, ಲಾಸ್ಟ್ ದಿನ ಇದೆ 9ನೇ ದಿನದ್ದು. ಅಮ್ಮನವ್ರು ಹೋಗ್ತಿದಾರೆ ಅಂತ ತುಂಬಾ ಬೇಜಾರಾಗ್ತಿದೆ. ಇನ್ನೂ 4 ದಿನ ಇದ್ದಿದ್ರೆ ಖುಷಿ ಆಗ್ತಿತ್ತು. ಆಮೇಲೆ ಇಲ್ಲಿ ಸೇವಕ್ ಅಂದ್ರೆ ಎಲ್ಲ ಕೆಲಸ ಮಾಡ್ತಿದಾರಲ್ಲ ಅವರಿಗೆಲ್ಲ ತುಂಬಾ ಶ್ರದ್ಧಾ ಭಕ್ತಿಯಿಂದ ಉಡಿ ತುಂಬೋದು, ಆಮೇಲೆ ಪ್ರಸಾದ ಕೊಡೋದು ಜನರುಗಳಿಗೆ, ಆಮೇಲೆ ಎಲ್ಲ ಭಂಡಾರ ಕೊಡೋದು ಎಲ್ಲ ಮಾಡ್ತಿದ್ದಾರೆ ಮೇಡಮ್. ಖುಷಿ ಆಗ್ತಿದೆ. ನಾನು ಕೆಲಸ ಮಾಡ್ತೀನಿ, ನನಗೂ ಖುಷಿ ಆಗ್ತಿದೆ. ಧನ್ಯವಾದಗಳು. ಕವಿತಾ. ಹೆಸರು? ನನ್ನ ಹೆಸರು ರಾಘವೇಂದ್ರ ಅಂತ ಹೇಳಿ. ಸರ್, ಜಾತ್ರೆ ಬಗ್ಗೆ ನಿಮ್ಮ ಅನಿಸಿಕೆನ ಹೇಳಿ ಸರ್. ಜಾತ್ರೆ ಬಗ್ಗೆ ನಿಜವಾಗ್ಲೂ ನಡಿಬೇಕಂದ್ರೆ ತುಂಬಾ ಚೆನ್ನಾಗಿ ನಡೀತಾ ಇದೆ, ವ್ಯವಸ್ಥಿತವಾಗಿ ನಡೀತಾ ಇದೆ. ಹೋದ್ ಸರಿ ಆರಕ್ಷಣದವ್ರದ್ದು ಸೇವೆ ಗೊತ್ತಾಗ್ತಿರ್ಲಿಲ್ಲ. ಈ ವರ್ಷ ನಮಗೆ ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗದಿಂದ ತುಂಬಾ ಚೆನ್ನಾಗಿ ಕೆಲಸ ನಡೀತಾ ಇದೆ. ಯಾವ ವಿಷಯಕ್ಕೂ ಎಲ್ಲೂ ತೊಂದರೆ ಆಗ್ದೇನೆ ಇಷ್ಟು ಲಕ್ಷ ಜನ ಸೇರ್ ಬಂದ್ರು ಸಾಗರದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಆಗದೆ ಇರೋ ತರ ಅಷ್ಟು ಚೆನ್ನಾಗಿ ನಡೀತಾ ಇದೆ. ಹೋದ ವರ್ಷ ಹೆಚ್ಚು ಕಡಿಮೆ ಒಂದು ನನಗೆ ಗೊತ್ತಿದ್ದಂಗೆ 6 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ವಿ. ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಇರೋ ತರನೇ ಈ ಸುಲಭವಾಗಿ ಈ ಜಾತ್ರೆ ನಡೀತಾ ಇದೆ. ಹೆಚ್ಚು ಕಡಿಮೆ ಹೋದ ಜಾತ್ರೆಯಲ್ಲಿ 19 ಲಕ್ಷ ಚಿಲ್ಲರೆ ಸೇರಿದ್ರು ಅಂತ ನಮ್ಮ ನಿರೀಕ್ಷೆ. ಅಂದ್ರೆ ಪಕ್ಕಾ ಗೊತ್ತಾಗದೆ ಇದ್ರು 19 ಲಕ್ಷ ಜನ ಸೇರಿ. ಹೆಚ್ಚು ಕಡಿಮೆ ಈಗ ನಮ್ಮ ಲೆಕ್ಕ ಹೆಚ್ಚು ಕಡಿಮೆ 25 ಲಕ್ಷ 27 ಲಕ್ಷ ಜನ ಸೇರೋ ಅಂದಾಜಲ್ಲಿ ಎಲ್ಲ ಅದು ಏನೇನು ವ್ಯವಸ್ಥೆ ಆಗ್ಬೇಕು ಅವೆಲ್ಲ ಮಾಡಿಟ್ಟಿದ್ವಿ. ನಿಜವಾಗ್ಲೂ ಎಲ್ಲಕ್ಕಿಂತ ಸೇವೆ ನಡೀತಾ ದಾಸೋಹ ಸೇವೆ ತುಂಬಾ ಚೆನ್ನಾಗಿ ನಡೀತಾ ಇದೆ. ದಿವಸಕ್ಕೆ ಹೆಚ್ಚು ಕಡಿಮೆ ಒಂದು 7ರಿಂದ 8 ಸಾವಿರ ಜನ ಊಟ ಮಾಡ್ತಾ ಇದ್ದಾರೆ. ಯಾರಿಗೂ ಲಾಸ್ಟಿಗೆ 4:30-5 ಗಂಟೆಗೆ ಹೋದ್ರು ಅವ್ರಿಗೆ ಅನ್ನ ಇಲ್ಲ ಅಂತ ಬಂದಿಲ್ಲ. ರಾತ್ರಿ 12 ಗಂಟೆ ತನಕನೂ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಎಲ್ಲಿಗೂ ಅವರಿಗೂ ಅನ್ನಕ್ಕೆ ಎಲ್ಲೂ ತೊಂದರೆ ಆಗದಿದ್ದಂಗೆ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ನಿಜವಾಗ್ಲೂ ಆ ಮಾತಾಯಿ ಅಮ್ಮನ ಮಾರಮ್ಮನ ಒಂದು ಆಶೀರ್ವಾದದೊಂದಿಗೆ ತುಂಬಾ ಚೆನ್ನಾಗಿ ನಡೀತಾ ಇದೆ. ಎಲ್ಲ ನಮ್ಮ ಸ್ವಯಂ ಸೇವಕರು ಸಹ ಜಾತ್ರೆ ಮುಂಚಿನ 10 ದಿವಸದಿಂದನೂ ಕಾರ್ಯಕ್ರಮ ನಡೀತಾ ಇದೆ. ಇನ್ನು ಜಾತ್ರೆ ಮುಗ್ದಿ ನಮ್ದು ಕಾಣಿಕೆ ಸಮಿತಿ ನಿಜವಾಗ್ಲು ಕಾಣಿಕೆ ಏಣಿಸಿ ಅವ್ರಿಗೆ ಒಪ್ಸೋ ತನಕನೂ ನಮ್ದೇ ಜವಾಬ್ದಾರಿ ಇರುತ್ತೆ. ಈಗ ನಾಳೆ ಅಮ್ಮನವರ ಮೆರವಣಿಗೆ ಆಗೋ ಟೈಮಲ್ಲಿ ಎಲ್ಲ ಖಾಲಿ ಮಾಡ್ಬೇಕು ಈ ವೆರಾಂಡನ್ನ. ಪ್ರತಿಯೊಂದು ಕಾಣಿಕೆ ಡಬ್ಬನ್ನ ನಮ್ಮ ತಹಸೀಲ್ದಾರ ಅಪ್ಪಣೆ ಮೇರೆಗೆ ಎಲ್ಲೆಲ್ಲಿ ಇಡಬೇಕು ವ್ಯವಸ್ಥಿತವಾಗಿ ಇಟ್ಟು ಅದನ್ನ ಏಣಿಸಿ ಅವರಿಗೆ ಲೆಕ್ಕ ಕೊಡೋ ತನಕನೂ ನಮ್ಮ ಜವಾಬ್ದಾರಿಯಾಗಿರುತ್ತೆ.